ನಮಸ್ಕಾರ ಸ್ನೇಹಿತರೆ, ನಾವು ಬಂದಿದ್ದೀವಿ ಇವತ್ತು. ನೀವು ನೋಡಿದ್ದೀರಾ, ನೀರೊಳಗಡೆ ಮುಳುಗೋಗಿರೋ 70 ವರ್ಷಗಳ ಕಾಲ ನೀರೊಳಗಡೆ ಮುಳುಗೋಗಿದ್ದ ದೇವಸ್ಥಾನನ ಮತ್ತೆ ಹುಡುಕಿ ಇಷ್ಟೊಂದು ಸುಂದರವಾಗಿ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಖಂಡಿತವಾಗಿಯೂ. ಇದು ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಮೈಸೂರಿನ KRS ಬ್ಯಾಕ್ ವಾಟರ್ಸ್ ನಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೀವೇನಾದ್ರೂ ಇಲ್ಲಿಗೆ ರೀಚ್ ಆಗಬೇಕು ಅಂತ ಅಂದ್ರೆ, ನೀವೇನಾದ್ರೂ ಬೆಂಗಳೂರಿಂದ ಬರಬೇಕು ಅಂತ ಹೇಳಿದ್ರೆ ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದ್ರೆ ತುಂಬಾನೇ ಸುಲಭ. ಮತ್ತೆ ನೀವು ಪ್ರೈವೇಟ್ ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ಮೈಸೂರಿಗೆ ಬಂದು ಮೈಸೂರಿಂದ ಕೆಲವು ಬಸ್ಗಳು ಮಾತ್ರ ಬರ್ತವೆ. ಆ ಬಸ್ಗಳಲ್ಲಿ ನೀವು ಬರ್ಬೋದು. ಇದಿರೋದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಅಂದ್ರೆ KRS ನ ಬ್ಯಾಕ್ ವಾಟರ್ಸ್ ನಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸರಿಸುಮಾರು 12ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಹೊಯ್ಸಳರ ಕಾಲದಲ್ಲಿ ಕಟ್ಟಿಸ್ತಾರೆ. ಕಟ್ಟಿಸಿದ ನಂತರ 1930ರಲ್ಲಿ KRS ಕನ್ನಂಬಾಡಿ ಡ್ಯಾಮ್ನ ಕಟ್ತಾರಲ್ವಾ, ಕಟ್ಟಿದ ನಂತರ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ಹೋಗುತ್ತೆ. 70 ವರ್ಷಗಳ ಕಾಲ ಈ ದೇವಸ್ಥಾನ ಮುಳುಗಡೆ ಆದ ನಂತರ ಹಲವಾರು ವರ್ಷಗಳ ನಂತರ ಇಲ್ಲಿ ಬರಗಾಲ ಸ್ಟಾರ್ಟ್ ಆಗುತ್ತೆ. ಬರಗಾಲ ಸ್ಟಾರ್ಟ್ ಆದ್ಮೇಲೆ ಡ್ಯಾಮ್ನ ನೀರು ಕಂಪ್ಲೀಟ್ ಆಗಿ ಬತ್ತಿ ಹೋಗುತ್ತೆ. ಬತ್ತಿ ಹೋದ್ಮೇಲೆ ಈ ದೇವಸ್ಥಾನ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ತದನಂತರ ಏನು ಮಾಡ್ತಾರೆ, ಕೋಡೆ ಫೌಂಡೇಶನ್ ಅಂತ ಒಂದು ಸಂಸ್ಥೆಯವರು ಬಂದು ಈ ದೇವಸ್ಥಾನದ ಹಳೆ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನದ ಪ್ರತಿಯೊಂದು ಕಲ್ಲುಗಳಿಗೂ ಯಾವ ಆಕಾರದಲ್ಲಿತ್ತು ಅದೇ ಪ್ರಕಾರ ಕಲ್ಲುಗಳಿಗೆ ನಂಬರ್ ಮಾಡಿ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿನ ಕೆತ್ತನೆಗಳಾಗಿರ್ಬೋದು, ಆಕೃತಿಗಳಾಗಿರ್ಬೋದು, ಪ್ರತಿಯೊಂದು ವಾಸ್ತುಶಿಲ್ಪವೂ ಕೂಡ ಅತ್ಯಂತ ಸುಂದರವಾಗಿದೆ. ನೀವು ಈ ಪ್ಲೇಸಿಗೆ ಬಂದಾಗ ನೀವೇನಾದರೂ ಸಂಜೆ ಟೈಮಲ್ಲಿ ಅಂದರೆ ಸೂರ್ಯ ಮುಳುಗೋ ಟೈಮಲ್ಲಿ, ಸನ್ಸೆಟ್ ಆಗೋ ಟೈಮಲ್ಲಿ ನೀವು ಅಲ್ಲಿಗೆ ಬಂದರೆ ಅತ್ಯಂತ ಸುಂದರವಾಗಿರುತ್ತೆ. ಈ ಟೆಂಪಲ್ನ ಒಳಗಡೆ ಯಾರಿಗೂ ಕೂಡ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಇರೋದ್ರಿಲ್ಲ. ಆದ್ರಿಂದನೇ ಕೂಡ ಯಾರೂ ಕೂಡ ದೇವಸ್ಥಾನದ ಒಳಗಡೆ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಯಾರೂ ಕೂಡ ಅಪ್ಲೋಡ್ ಮಾಡಲ್ಲ. ನೀವು ಒಳಗಡೆ ಹೋದರೆ ತುಂಬಾ ಅದ್ಭುತವಾಗಿದೆ. ಏನಪ್ಪ ಅಂತ ಅಂದರೆ, ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಶಿವ ಪಾರ್ವತಿಯ ವಿಗ್ರಹಗಳಾಗಿರ್ಬೋದು, ಪ್ರತಿಯೊಂದು ವಿಗ್ರಹಗಳಿಗೂ ಕೂಡ ಅಲ್ಲಿ ಸಪ್ರೇಟ್ ಗರ್ಭಗುಡಿ ಥರ ಮಾಡಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಇನ್ನೊಂದು ಏನಪ್ಪ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ನೀವು ಉಂಡಿ ಕಾಸಾಗಿರ್ಬೋದು ಮತ್ತೆ ಮಂಗಳಾರತಿ ಕಾಸಾಗಿರ್ಬೋದು ಎಲ್ಲೂ ಕೂಡ ₹1 ನೀವು ಕೊಡಂಗಿಲ್ಲ ಅಲ್ಲಿ. ಇದೊಂದು ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ವಿಶೇಷವಾದ ದೇವಸ್ಥಾನ ಅಂತಾನೆ ನಾವು ಹೇಳ್ಬೋದು. ನೀವು ತುಂಬಾ ಮಳೆ ಬಂದಾಗ ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ದೇವಸ್ಥಾನ ನಿಮ್ಗೆ ಫ್ಲೋಟಿಂಗ್ ಆಗ್ತಿರೋ ತರ ಕಾಣಿಸುತ್ತೆ. ಅಂದ್ರೆ ದೇವಸ್ಥಾನ ನೀರ್ ಮೇಲೆ ತೇಲ್ತಾ ಇದೆಯೇನೋ ಅನ್ನೋ ತರ ನಿಮ್ಗೆ ಕಾಣಿಸುತ್ತೆ. ದೇವಸ್ಥಾನ ಅಷ್ಟು ಸಖತ್ತಾಗಿರುತ್ತೆ. ದೇವಸ್ಥಾನದ ಒಳಗಡೆ ಪ್ರತಿಯೊಂದು ಗರ್ಭಗುಡಿಯಲ್ಲಿಯೂ ಶಿವ, ಪಾರ್ವತಿ, ನಂದಿ, ಸುಬ್ರಹ್ಮಣ್ಯ, ಹಾಗೆ ಅಷ್ಟಲಕ್ಷ್ಮಿಯರು, ನವಗ್ರಹಗಳು, ಪ್ರತಿಯೊಂದು ನದಿಗಳ ಹೆಸರುಗಳು, ಹಾಗೆ ಋಷಿಮುನಿಗಳ ಹೆಸರುಗಳು ಪ್ರತಿಯೊಂದನ್ನು ಕೂಡ ದೇವಸ್ಥಾನದ ಪ್ರಾಂಗಣದ ಸುತ್ತಲೂ ಕೂಡ ಪ್ರತಿ ದೇವರುಗಳ ಪ್ರತಿ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ವಿಶೇಷವಾದ ಸ್ಥಾನಮಾನ ಕೊಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಇಷ್ಟು ಸುಂದರವಾದ ದೇವಸ್ಥಾನವನ್ನು ನಿಶ್ಶಬ್ದತೆಯಿಂದ, ಸ್ವಚ್ಛತೆಯಿಂದ ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬ ಪ್ರವಾಸಿಗರ ಕರ್ತವ್ಯವಾಗಿದೆ. ಅಲ್ಲಿ ಹಾಳು ಮಾಡೋದಾಗಿರ್ಬೋದು, ಗಲೀಜ್ ಮಾಡೋದಾಗಿರ್ಬೋದು, ಅಲ್ಲಿ ಕೆತ್ತನೆಗಳ ಮೇಲೆ ನಾವು ಮುಟ್ಟೋದಾಗಿರ್ಬೋದು, ಇವೆಲ್ಲವೂ ಕೂಡ ತಪ್ಪುಗಳು. ನಾವು ಆ ಥರ ಮಾಡಕ್ಕೆ ಹೋಗ್ಬಾರ್ದು. ನೀವು ದೇವಸ್ಥಾನದಿಂದ ಆಚೆ ಬಂದರೆ ನಿಮ್ಮ ಸ್ವಂತ ಕಾರ್ ವೆಹಿಕಲ್ ಇದ್ರೆ ನೀವು ಅಲ್ಲಿ ಕೆಳಗಡೆ ಕನ್ನಂಬಾಡಿ ಕಟ್ಟೆ ಏನಿದೆ ಆ ಡ್ಯಾಮ್ ಇದೆಯಲ್ವಾ KRS ಬ್ಯಾಕ್ ವಾಟರ್, ಅಲ್ಲಿಗೆ ನಿಮ್ಮ ಕಾರ್ಗಳನ್ನ ತಗೊಂಡು ಹೋಗಿ ನೀವು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಿರ್ಬೋದು, ಬಾಟಲಿಗಳಾಗಿರ್ಬೋದು ಅಲ್ಲಿ ಗಲೀಜ್ ಮಾಡಬಾರ್ದು. ಸಂಜೆ 6 ಗಂಟೆಗೆ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ. ನೀವೇನಾದರೂ 6 ಗಂಟೆ ಒಳಗಡೆ ಇಲ್ಲೆಲ್ಲ ಮುಗಿಸ್ಕೊಂಡು ಫೋಟೋಶೂಟ್ಸ್ ಎಲ್ಲ ದೇವಸ್ಥಾನದ ಇಲ್ಲಿ ಆವರಣದಲ್ಲಿ ಅಲೋ ಇರಲ್ಲ. ಸೊ ನೀವು ಬೇಗನೆ ಮುಗಿಸ್ಕೊಂಡು 6 ಗಂಟೆಗೆ ಮುಂಚೆ ಹೊರಟ್ಬಿಡ್ಬೇಕು ಇಲ್ಲೆಲ್ಲ ನಿಮಗೆ.
ಫುಲ್ HD ಕಳಿಸಿ. ಇವತ್ತು ಒಂದೇ ದಿನದಲ್ಲಿ ಭೂವರಹ ಸ್ವಾಮಿ ಮತ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕವರ್ ಮಾಡಿದ್ವಿ. ಟೈಮ್ 6:30 ಇವಾಗ. ಸೊ 6 ಗಂಟೆಗೆ ಲಾಸ್ಟ್ ಇಲ್ಲಲ್ಲ, ಇವಾಗ ಹೊಡ್ತಾ ಇದೀವಿ ಮನೆಗೆ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದೀವಿ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.